ಛೇ, ದಿನ ಬೆಳಗಾದ್ರೆ ಇವ್ರದೊಂದು ಕಾಟನಯ್ಯ ನಮ್ಗೆ. ಯಾಕ ಆ ರೆಡ್ಡಿ ತಮ್ಮ ಬಂದು ರೋಲ್ ಕಾಲ್ ಕೊಡ್ಬೇಡ ಅನ್ನ. ಹೌದು, ಏನೋ ಇವಾಗ ಅಣ್ಣ, ನೀನ್ ಹೇಳಿದ ಕೆಲ್ಸನ ಸರಿಯಾದ ಟೈಮ್ಗೆ ಮುಗಿಸ್ದೆ. ಶಬಾಷ್ ತಮ್ಮಡು. ವಿಶ್ವ, ಇನ್ಮೇಲೆ ನಾವು ಹುಷಾರಾಗಿರ್ಬೇಕು. ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಂಗೆ, ಈ ಮನೆ ಕಾಂಪೌಂಡ್ ಒಳಗಡೆ ಕಾಲಿಡ್ಬೇಕಾದ್ರೆ ಆ ದರಿದ್ರ ಪೊಲೀಸರನ್ನು ಹಾಕೊಂಡ್ ಬರ್ಕೊಡ್ದು ಅಂತ. ಕಾಡ್ದೆ. ಏನು ಬಂದು ವಿಷಯ? ನಿಮ್ ತಾವ ಮಾತಾಡ್ಬೇಕಾಗಿತ್ತು. ಚಾಪು ಅಣ್ಣ, ಇಕ್ಬಾಲ್ ಇದನ್ನಲ್ಲ, ರಾಜಿ ಮಾಡ್ಕೋಬೇಕಂತೆ. ಏನ ಒರೇ ಉಪ್ಪಾರ್ಪೇಟೆ ಮಾದೇವ, ನೀಗ್ ಬುದ್ಧಿಗಿದ್ದೆ ಉಂದಾರ? ನಾನು ಆ ಇಕ್ಬಾಲು ಹಂಗಲ್ಲ, ಬೆಳಗ್ಗಿನ ಟೇಷನ್ ಬಂದ್ ಕಾಲಿಡ್ಕಂಡ ಇದ್ದೊಬ್ಬ ತಮ್ಮನ್ನ ರೆಡ್ಡಿ ತಮ್ಮ ಕೊಂದ್ಬಿಟ್ಟ. ಇನ್ಯಾರು ಅವರೇನ್ ದಂಡೆ ಮಾಡ್ಲಿ? ಈಗ ನನ್ ಜೀವ ಉಳಿಬೇಕು ಅಂದ್ರೆ ಹೆಂಗಾರ ಮಾಡಿ ರೆಡ್ಡಿ ತವ ರಾಜಿ ಮಾಡಿಸ್ಬಿಡು ಅಂತ ಕೇಳ್ಕಂಡ. ಅದನ್ನ ಹೇಳಕ್ ಬಂದ್ರೆ ಬಿಕ್ಬಿಡೋದ? ಈಗೇನ್ ಮಾಡ್ಬೇಕು? ನಾ ಹೇಳೋದೇನು ಅಂದ್ರೆ, ನೀಬ್ರು ಒಂದಾಗ್ಬಿಟ್ರೆ ಈ ಸಿಟಿನಲ್ಲಿ ನಿಮಗೆ ದುಶ್ಮನ್ಗಳೇ ಇರಕ್ಕಿಲ್ಲ. ಇದ್ರಲ್ಲಿ ಯಾವ ಕರ ಮತ್ತು ಲೇತ್ ಕಾದ? ನಮ್ಮ ಅಪ್ರಾಣೆ, ನಿಮ್ಗೇನು ಆಗದಂಗೆ ನಾನು ನೋಡ್ಕೊತೀರಣ್ಣ. ಏನ್ ಬೇಕು? ಸೆಟ್ ಚಂದ. ಓ, ನಿಮ್ದಕ್ಕೆ ಗಣೇಶ ಚಂದ? ನಾನ್ ಪೈಸಾ ಕೊಡ್ಲಿಲ್ಲ ಅಂದ್ರೆ? ಕೊಡ್ಲಿಲ್ಲ ಅಂದ್ರ ಸೆಟು, ನಮ್ ಹುಡುಗ ಹಿಡಿದಿರೋ ಹುಂಡಿಲ್ ನೀನೇನಾದ್ರೂ ದುಡ್ಡು ಹಾಕ್ಲಿಲ್ಲ ಅಂದ್ರೆ ನಿನ್ ತಲೆ ಉರುಳೋಗುತ್ತೆ. ಆಗ ಕ್ಯಾಶ್ ತಾನಾಗೆ ಬಂದ್ ನಮ್ ಹುಂಡಿಲ್ ಬೀಳುತ್ತೆ. ನೋಡು, ಈ ಸಾರಿ ಈ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾ ಇರೋದು ನಾವು. ನಮಗ್ ಕೊಡ್ಬೇಕಾದ ದುಡ್ಡನ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ಸೆಟು ಹಣ ನಿಂದು. ಯಾರ್ಯಾರು ಮಾಡ್ತಾರ ನಾನು ನೋಡ್ಕೊತೀನಿ. ನನ್ ಡಬ್ಬಕ್ಕೆ ಹಣ ಹಾಕು. ಹೇ ರಾಮ್, ಯಾರ್ದಕ್ಕೆ ಹಾಕೋದು, ಯಾರ್ದಕ್ಕೆ ಬಿಡೋದು? ನಮ್ ಡಬ್ಬಕ್ಕೆ ಹಾಕ್ಲಿಕ್ಕೆ ಉಂಟು, ಅವ್ರ ಡಬ್ಬಕ್ಕೆ ಕಳಿಸ್ಲಿಕ್ಕೆ ಉಂಟು. ಯಾಕಲ್ಲೋ ದಡಿಯಾ? ನಮ್ಮವ್ರನ್ನೇನಾದ್ರು ಅಂದ್ರ ಏನ 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 ಮಾಡ್ತೇನೆ? ನೀನೇನ್ ಮಾಡ್ತೀಯ? ಇದೆಲ್ಲ ಏನ್ ಮಾಡ್ತೀಯ? ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಹಿತವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ಮೇಲೆ ಸೇಟ್ ಅಂಗಡಿ ಹತ್ರ ಏನ್ರೋ ಮಾಡ್ತಾ ಇದ್ರಿ? ಓಹೋ, ಅದಾ
ಗಣಪತಿಗೆ ಚಂದಮ್ಮ, ಚಂದ ವಸೂಲಿ. ಓಹೋ, ಚಂದ ವಸೂಲಿ ಮಾಡ್ತಾ ಇದ್ರಾ? ಆ ಗಣಪತಿ ಬಲವಂತವಾಗಿ ಜನಗಳ ಹತ್ರ ಹಣ ವಸೂಲಿ ಮಾಡಿ ನನ್ ಪೂಜೆ ಮಾಡ್ರೋ ಅನ್ನ? ಚೇಚೆ ಹಾಗಲ್ಲಮ್ಮ. ಮತ್ತಿನ್ ಹೇಗಪ್ಪ? ಅಮ್ಮ, ಅಪ್ಪ ಸತ್ತ ಮೇಲೆ ಒಂದ್ಸಲಿನೂ ನಮ್ಮ ಮನೇಲಿ ಗಣಪತಿ ಕೂರ್ಸ್ಲೇ ಇಲ್ಲ. ಅದಕ್ಕೆ ರೋಡಲ್ಲಿ ಕೂಡ್ಸೋರ್ಗಾದ್ರೂ ಸಹಾಯ ಮಾಡೋಣ ಅಂತ ಹಾಗೆ ಮಾಡಿದ್ವಿ. ನಾ ಮಾಡಿದ್ದು ತಪ್ಪಮ್ಮ? ದೇವ್ರ ಕಾರ್ಯಕ್ಕೋಸ್ಕರ ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲಪ್ಪ. ನನ್ನ 2 ಕಣ್ಣುಗಳಾಗಿರೋ ನೀವು ಹೊಡೆದಾಟಕ್ಕೆ ನಿಂತಿರೋದನ್ನ ನೋಡಿ ನನ್ನ ಎದೆನೆ ಒಡೆದೋಯ್ತು. ನೋಡಿಪ್ಪ, ನೀವಿಬ್ರು ದೊಡ್ಡ ಮನುಷ್ಯರಾಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ, ರೌಡಿಗಳಾಗಲ್ವೋ. ಅಮ್ಮ, ಇನ್ನು ಮುಂದೆ ಯಾವತ್ತೂ ನಿನ್ನ ಮನಸ್ಸು ನೋಯಿಸೋ ಹಾಗೆ ಖಂಡಿತ ನಾವು ನೋಡ್ಕೊಳ್ಳಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಪ್ಪ. ಅಮ್ಮ, ನಮ್ಮ ಮಾತು ನಂಬು ಪ್ಲೀಸ್. ಏನು ಡ್ಯಾನ್ಸಾ? ಅಯ್ಯೋ, ಇದೆಲ್ಲ ನಮ್ಗೆ ಬರಲ್ಲ ಪೂಜಾ. ಬಾ ಡ್ಯಾನ್ಸ್ ಮಾಡೋಣ. ನನ್ ಜೊತೆ ನನ್ ಬೇರಿದ್ದಾರೆ. ಆ ಬಾಡಿ ನಿನ್ನಿಂದ ದೂರ ಇರುವಾಗ ಈ ಬಾಡಿ ನಿಂಗ್ ಸೂಟ್ ಆಗೋದಿಲ್ವಾ? ಸಾರಿ ಅನ್ಬೇಡ ಮೌನಗೌರಿ, ಮೈ ಡಿಯರ್ ಪ್ಯಾರಿ. ಬಾ ಬಿಡಿ ಬಿಡಿ ಕೈನ. ಬಾರೆ ಬಾರೆ, ಯಾವ ನೋಡ್ತೀನಿ ಬಾರೆ. ಎತ್ತ ಕೈನ. ಓ ನಮಸ್ಕಾರ ಸರ್. ಇಷ್ಟೊತ್ತು ಇವ್ರಿಗೆ ಮಸ್ಕ ಹೊಡೆದಿದ್ದಾಯ್ತು, ಈಗ ನಿಮಗ್ ಬೇರೆನಾ? ಸುಮ್ನೆ ಹೋಗ್ತೀಯಾ? ಯಾ ಮಚ್ಚೆ, ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಮಚ್ಚೆ. ಏಯ್ ನಾಮರ್ ನನ್ ಮಗನೇ, ತಾಕತ್ತಿದ್ರೆ ಹುಡುಗರ ಹತ್ರ ಕೈ ಮಿಲಾಯ್ಸು. ಹುಡುಗಿರ ಮೇಲೆ ಕೈ ಮಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏನ್ ಗರ ಬರ್ದ ನಿನ್ಕೊಂಬಿಟ್ಟಿ ನಿನ್ನ? ಏನ್ ಏಟ್ರ ವಿಶ್ವ, ಏನಾಯ್ತು? ಏನಾಯ್ತು ಅಂತ ಹೇಳಯ್ಯ. ಅಲ್ಲ, ನಾನು ಅವ್ನು ಹೊಡಿಬೇಕು ಅಷ್ಟೇ. ಹೊಡಿಯೋದೇನು? ಆ ನನ್ನ ಮಗನ್ ಸಾಯಿಸ್ಬಿಡು, ಆದ್ರೆ ಅವ್ನು ಯಾರು ಅಂತ ಹೇಳಯ್ಯ. ನಿನಗೆ ಎಷ್ಟು ಹೇಳಿದ್ರು ಪುನಃ ಏನಾಗುತ್ತೆ ಅಂತ ವಾದಿಸ್ತಾ ಇದ್ದಿಲ್ಲ. ಇಲ್ಲ, ಅವನ್ಗೆ ಕೈ ಮುಗ್ದು ಬರ್ಬೇಕಾಗಿತ್ತಾ? ಅದಲ್ಲ ಕಣೋ, ಆ ರೆಡ್ಡಿ ಅವನ್ ತಮ್ಮ ಅವನ್ ಕಡೆಯವರೆಲ್ಲ ಎಂತವ್ರು ಅಂತ ನಿನಗೆ ಗೊತ್ತಿಲ್ಲ ಕಣೋ. ಏನಣ್ಣ ನೀನು? ನಾನೇ ತಪ್ಪು ಮಾಡಿರೋ ಹೇಳ್ತೀಯಲ್ಲ. ಆ ರೆಡ್ಡಿ ತಮ್ಮ ಪೂಜನ್ ಕೈ ಹಿಡಿದು ಚುಡಾಯಿಸ್ತಾ ಇದ್ದ, ಅದು ಸರಿನಾ? ಪೂಜಾ ನಂಗೆ ತಡಿದ ಇದ್ದಿದ್ರೆ ಅವನಿಗೆ ಸರಿಯಾಗಿ ಬಾರಿಸ್ತಾ ಇದ್ದೆ. ರಾಜೇಂದ್ರ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಆ ನನ್ ಮಗನ್ ನಾನು ಹೆದರ್ಕೊಂಡು ಹೇಳಿದಾರ ವಾಪಸ್ ಬರ್ಬೇಕಿತ್ತಾ? ನೋಡು, ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ರಾಜೇಂದ್ರ, ನೀನ್ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು, ಒಬ್ಬ IAS ಆಫೀಸರ್ ಆಗ್ಬೇಕು ಅಂತ ನಾನು ಎಷ್ಟೊಂದು ಆಸೆ ಪಡ್ತಾ ಇದ್ದೀನಿ ಗೊತ್ತಾ? ಇಂಥದ್ರಲ್ಲಿ ರೇ ನಮಗೆಲ್ಲ ಕಣ ಅಂತ ಸವಾಸ ಬೇಡ ಕಣ. ಅಣ್ಣ ರೇ, ದಯವಿಟ್ಟು ನನ್ನ ಮಾತು ಕೇಳು. ಏಯ್, ಯಾರದು? ಯಾರವನು? ಅದೇ ಅಣ್ಣ, ಮಾಮೂಲಾಗಿ ನಮ್ ಗಾಡಿ ರಿಪೇರಿ ಮಾಡ್ತಾನಲ್ಲ ರಾಜೇಂದ್ರ. ಅದೇ ಅಣ್ಣ, ಮಹೇಂದ್ರನ್ ತಮ್ಮ ರಾಜೇಂದ್ರ. ರಾಜೇಂದ್ರ ಎಲ್ಲಿದ್ದಾನೆ? ಅಣ್ಣ ಬಿಡ. ಅಣ್ಣ, ನಾನು ಮಹೇಂದ್ರ ಅಂತ, ನಮ್ಮ ರಾಜೇಂದ್ರಗೆ ಅಣ್ಣ. ಗೊತ್ತಿಲ್ಲ, ನನ್ನ ತಮ್ಮ ನಿಮ್ಮ ತಮ್ಮನಿಗೆ ಅವಮಾನ ಮಾಡಿಬಿಟ್ಟಿದ್ದಾನೆ. ಅವನು ತುಂಬ ಒಳ್ಳೆ ಸ್ವಭಾವದವನು, ವಿದ್ಯಾವಂತ. ತಿಳಿದೇನೋ ತಪ್ಪು ಮಾಡಿಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ, ನೀನ್ ಹೇಳ್ದಾಗೆ ನಾನ್ ನಿನ್ ಕ್ಷಮಿಸ್ತೆ ಅಂತಾನೆ ಇಟ್ಕೋ. ನಾಳೆ ಇನ್ನೊಬ್ಬ ನನ್ನ ತಮ್ಮನಿಗೆ ಅವಮಾನ ಮಾಡಿ ನನ್ನ ಕಾಲಿಗೆ ಬಿದ್ದು ಕೇಳ್ಕೊತಾನೆ, ಅವನು ಬಿಟ್ಬಿಡ್ಲಾ? ಹೀಗೆ ಬೀದಿಲಿ ಹೋಗ್ಬರೋ ಕಜ್ಜಿ ನಾಯಿಗಳೆಲ್ಲ ಮೈ ಮೇಲೆ ಬಿದ್ದು ಕಚ್ತಾ ಇದ್ರೆ ನಾನೇನು ಮಾಡಬಾರ್ದು, ಸುಮ್ಮನಿರ್ಬೇಕು. ಏನಾ ನಿಮ್ ತಾಯಿಗೆ
ನೀವಿಬ್ರೇ ಮಕ್ಕಳು ತಾನೆ. ಇನ್ಮೇಲೆ ನೀನೊಬ್ನೇ ಅಂತ ತಿಳ್ಕೊ. ಅಣ್ಣ ದಯವಿಟ್ಟು ನನ್ನ ತಮ್ಮನೇನು ಮಾಡಬೇಡಿ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೋತೀನಿ. ದಯವಿಟ್ಟು ಏನು ಮಾಡಬೇಡಿ. ನಮ್ಮ ಮಕ್ಕಳು ಅವ್ನು ಕ್ಷಮಿಸ್ಬಿಡಿ ಅಣ್ಣ. ಹೀಗಾಗ್ಬಾರ್ದಾಗಿತ್ತು, ಆಗೋಯ್ತು. ಆ ಜೀವಿಕೆ ರೆಡ್ಡಿ ಒಳ್ಳೆ ಮನುಷ್ಯ ಅಲ್ಲ. ಅವನ್ ಮನಸ್ಸು ಮಾಡಿದ್ರೆ ಏನ್ ಮಾಡೋಕ್ಕೂ ಹೆಸೋನಲ್ಲ. ಅವನಿಂದ ತಪ್ಪಿಸ್ಕೋಬೇಕು ಅಂದ್ರೆ ಒಂದೇ ಒಂದು ದಾರಿ ಇದೆ. ಮಂಗಳೂರಲ್ಲಿ ನನ್ನ ಸ್ನೇಹಿತರು ಡಿಸೋಜ್ ಅಂತಿದ್ದಾರೆ. ಅವ್ರದ್ದೊಂದು ಹಾಸ್ಟೆಲ್ ಇದೆ. ನೀನು ಒಪ್ಕೊಳ್ಳೋದಾದ್ರೆ ನಾನು ಅವ್ರ ಹತ್ರ ಮಾತಾಡಿ ರಾಜೇಂದ್ರ ಒಂದು 6 ತಿಂಗಳಲ್ಲಿರೋ ಹಾಗೆ ವ್ಯವಸ್ಥೆ ಮಾಡ್ತೀನಿ. ಹೇಗೂ IAS ಕಟ್ಟಿದ್ದಾನೆ, ಗಮನ ಎಲ್ಲ ಓದ್ನಲ್ಲೇ ಇರುತ್ತೆ. ಈ ಗಲಾಟೆಯಿಂದಲೂ ದೂರ ಇದ್ದಂಗೆ ಆಗುತ್ತೆ. ಏನ್ ಹೇಳ್ತೀಯ? ಅಮ್ಮ ಏನು ನಡಿ, ಬೇಗ ಅಡಿಗೆ ಮಾಡು. ಯಾಕೋ ಇಷ್ಟ ಅವಸರ? ನಮ್ ರಾಜೇಂದ್ರನ್ಗೆ ಮಂಗಳೂರಿನಲ್ಲಿ IAS ಟ್ರೈನಿಂಗ್ ಆರ್ಡರ್ ಬಂದಿದೆ. ಹೌದೇನು? ಈಗ 10 ಗಂಟೆ ಅವ್ನು ಹೊರಡ್ಬೇಕು. ನಾಳೆ ಬೆಳಿಗ್ಗೆ ಅಲ್ಲಿ ಸೇರ್ಬೇಕು. ಬೇಗ ರೆಡಿ ಮಾಡಿ. ರಾಜು ಏನ್ ಅಮ್ಮನ ಹತ್ರ ಜೋರ ಚೋಡ್ತಿದ್ದೆ? ನಂಗೆ ಯಾವ IAS ಆರ್ಡರ್ ಬಂದಿಲ್ವಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಅರ್ಜೆಂಟ್ ಅಷ್ಟೇ. ಮಂಗಳೂರು ನಾನು ಹೋಗಲ್ಲ. ಮಂಗಳೂರಿಗೆ ನೀನ್ ಆ ರೆಡ್ಡಿಗೆ ಹೆದರ್ಕೊಂಡು ಈ ರೀತಿ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಾಜು, ನಾವೇನ್ ಕೈಗೆ ಬಳೆ ತೊಟ್ಕೊಂಡಿಲ್ಲ ಅಣ್ಣ. 16 ಜನ ಬಂದ್ರು ಹೊಡೆಯ ತಾಕತ್ತಿದೆ. ನಾವ್ಯಾಕೆ ಹೆದರ್ಕೋಬೇಕು? ನಿನಗೆ ಹೆದರಿಕೆ ಇಲ್ಲಪ್ಪ, ಆದ್ರೆ ನನಗಿದೆ. ಯಾಕೆಂದ್ರೆ ನಮ್ಮ ಮನೇಲಿ ಇನ್ನೊಂದು ಜೀವ ಇದೆಯಲ್ಲ. ನಾಳೆ ಏನಾದ್ರೂ ಈ ವಿಷಯ ಅಮ್ಮನ್ ಗೊತ್ತಾದ್ರೆ? ಗೊತ್ತಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಎಷ್ಟು ದಿನ ಅಂತ ನೋಡ್ಕೋತೀಯಪ್ಪ? ನಾಳೆ ಏನಾದ್ರೂ ಆ ರೆಡ್ಡಿ ಕಡೆಯವ್ರು ಬಂದು ಗಲಾಟೆ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ಮನೇಲಿ ನಡೆದಿರೋ ಘಟನೆನ ನಾವೇ ಅಮ್ಮನ್ ಜ್ಞಾಪಿಸಕ್ಕಾಗಲ್ಲ. ಆಕೆ ಮನಸ್ಸು ನೊಂದ್ಕೊಳ್ಳಲ್ಲ. ಬೇಡ ರಾಜು, ಇನ್ನೆಷ್ಟು ದಿನ ಕೇವಲ ಒಂದು 5-6 ತಿಂಗಳಷ್ಟೇ. ನಮ್ಮ ರಾಮಚಂದ್ರಪ್ಪನವ್ರು ಇದಾರಲ್ಲ, ಅವ್ರ ಸ್ನೇಹಿತರು ಡಿಸೋಸ್ ಅಂತ ಒಬ್ರು ಮಂಗಳೂರಿನಲ್ಲಿದ್ದಾರೆ. ನಿನಗೆ ಬೇಕಾದೆಲ್ಲ ಸೌಕರ್ಯ ಮಾಡ್ಕೊಡ್ತಾರೆ. ಅಷ್ಟರಲ್ಲಿ ಆ ರೆಡ್ಡಿ ಕಡೆ ಎಲ್ಲ ಮರ್ತು ಬಿಡ್ತಾರೆ. ಆಮೇಲೆ ಅಂದ್ರೇನು? ನಾನು ಹೇಳಿದಾರ ಹೋಗ್ಬೇಕಾ? ಹಠ ಮಾಡ್ಬೇಡ ಕಣ. ನನಗೋಸ್ಕರ ಅಲ್ಲದೆ ಇದ್ರು ಅಮ್ಮನಿಗೋಸ್ಕರ ಅನ್ನೋದು ನೀನು ಹೋಗ್ಲೇಬೇಕು. ಆಗ ಪತ್ರ ಬರಿತೀರಾ? ಖಂಡಿತವಲ್ಲೂ ಬರಿತೀನಿ. ನೀನ್ ಮಾತ್ರ ಅಲ್ಲಿ ಓಡಾಡದೆ ಆರೋಗ್ಯದ ಕಡೆ ಗಮನ ಕೊಡು. ಚೆನ್ನಾಗಿ ಓದ್ಕೊ. ಸರಿ, ಬರಲ್ಲ. ಅಮ್ಮನ ಹುಷಾರು ನೋಡ್ಕೊ. ಬರ್ತಿ ಹುಷಾರು. ಸೋಮಣ್ಣ, ನೀವು ಎಲ್ಲೂ ಕಳಿಸ್ದೋ ನೀನ್ ತಮ್ಮನ್ನ? ತಮ್ಮ ಮಾತು ಬರಲ್ವಾ? ಇಲ್ಲ ಕಿವಿ ಕೇಳ್ಸಲ್ವಾ? ಇಲ್ಲಣ್ಣ, ನನ್ಗೆ ಗೊತ್ತಿಲ್ಲ. ನೋಡ್ ಮಚ್ಚಿ, ನಾನ್ ಯಾರು ಅಂತ ನಿಂಗೆ ಚೆನ್ನಾಗ್ ಗೊತ್ತು. ನಿನ್ ತಮ್ಮನ ಮೇಲೆ ಬೀಳ್ಬೇಕಾದ ಕುರುಪ್ನ ನಿನ್ ಮೈ ಮೇಲೆ ಬೀಳ್ಸ್ಕೊಂಡು ಡೀಲ್ ಆಗ್ಬೇಡ. ಅವನ್ ಎಲ್ಲಿ ಕಳ್ಸಿದ್ಯಾ ಅಂತ ಹೇಳ್ಬಿಡು ಮಚ್ಚಿ. ಅಣ್ಣ, ಇವನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಬಾಯಿ ಬಿಡಲ್ಲ. 1-2 ಹೇಳಿದ್ರೆ ಅವನೇ ಬಾಯಿ ಬಿಡ್ತಾನೆ. ಸೋಮ ಅಣ್ಣ, ಈ ನನ್ನ ಮಗನ್ ಎಷ್ಟು ಹೊಡೆದ್ರು ಬಾಯ್ ಬಿಡಲ್ಲ ಕಣ. ಇವನ್ ಮನೆಗೆ ಹೋಗಿ ಇವ್ರ ಅಮ್ಮನ್ನ ಬೀದಿಗೆ ಎಳ್ಕೊಂಬಂದು ಸೀರೆ ಬಿಚ್ಚಿದ್ರೆ
ನನ್ನ ಮಗ ಆಗ ಬಾಯ್ ಬಿಡ್ತಾನೆ. ಮಹೇಂದ್ರ, ನನಗೆ ಬೇಕಾಗಿಲ್ಲ ಮರ್ಯ ಈ ಕೊಲೆ, ಈ ಕತ್ತಿ, ಈ ರಕ್ತ. ಅಣ್ಣ ಮಹೇಂದ್ರಣ್ಣ, ದಯವಿಟ್ಟು ನನ್ನ ಬಿಟ್ಬಿಡೋಣ. ಬರ್ತೀನಿ. ಹೋಯ್ತಾಳ. ಅಯ್ಯೋ ನನ್ನ ಸುಮ್ನೆ ಬಿಟ್ಬಿಡು ಮಾರಾಯ. ನನ್ನ ಪರಿಚಯ ನಿನಗೆ ಇಲ್ಲ ಅಲ್ಲ, ಆದ್ರೆ ನೀ ಯಾರು ಏನು ಅಂತ ನನಗೀಗ ಗೊತ್ತಾಯ್ತು. ನನ್ನ ಹೆಸರು ಇಕ್ಬಾಲ್. ಹೀಗೆ 1 ವರ್ಷದ ಹಿಂದೆ ಆ ರೆಡ್ಡಿ ನನ್ನ ಮೈ ಮೇಲೆ ಬಿದ್ದಾಗ ಈ ಕಾಲ್ನ ಕಳ್ಕೊಂಡೆ. ಇವತ್ತು ನೀನು ಆ ರೆಡ್ಡಿ ತಮ್ಮನ ಹೊಡೆದ ವಿಷಯ ಕೇಳಿ ನನಗೆ ಎಷ್ಟೋ ಸಂತೋಷ ಆಯ್ತು. ನೀನು ಮನಸ್ಸು ಮಾಡಿದ್ರೆ ನನ್ನ ಈ ಊರ್ಗೋಲೆಸ್ತು ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ. ಒಂದು ಹೊಸ ಸಾಮ್ರಾಜ್ಯನ ಕಟ್ತೀನಿ. ನನಗರ್ತಾಗ್ಲಿಲ್ಲ. ಅಂದ್ರೆ ನಿನ್ ಕೈ ನನ್ನ ಕೈ ಮಿಲಾಯಿಸಿದ್ರೆ ಒಂದು ಹೊಸ ರೌಡಿ ರಾಜ ಕಟ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕೈ ಮಿಲಾಯಿಸೋದು ಅಂದ್ರೆ ನಟ್ಟು ಬೋಲ್ಟ್ ಹಾಕ್ತಂಗೆ ಅಂತ ತಿಳ್ಕೊಂಡ. ಏನೋ ಸಮಯ ಸಂದರ್ಭ, ನನ್ನ ತಮ್ಮನಿಗೂ ರೆಡ್ಡಿ ತಮ್ಮನಿಗೂ ವಾದ ಆಯ್ತು. ಅವನು ನನ್ನ ಮೇಲೆ ಬಿದ್ದ, ನನ್ನಿಂದ ಸತ್ತ. ನೋಡು, ನನಗೆ ರೌಡಿ ಅನ್ನೋ ಪಟ್ಟ ತಗೋಬೇಕು ಅನ್ನೋ ಆಸೆನೂ ಇಲ್ಲ, ಜನರ ಕೈಯಿಂದ ದಾದ ಅನಿಸ್ಕೋಬೇಕು ಅನ್ನೋ ವ್ಯಾಮೋಹನೂ ಇಲ್ಲ. ನೀನು ಮಗು ಹಾಗೆ ಮಾತಾಡ್ತಿದ್ಯಾ? ನೀವಿಬ್ರು ಆಡಿರೋದು ಮಕ್ಕಳಾಟ ಅನ್ಕೊಂಡಿದ್ಯೇನು? ಅವನನ್ನ ಎತ್ತಿ ರಕ್ತದ ಓಕ್ಲೆ ಆಟ ಆಡಿದ್ಯಾ? ಇಷ್ಟಾದ್ರೂ ರೆಡ್ಡಿನ ನಾನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಅವ್ನು ನಾನು ಬಿಡ್ತಾನ ಇಲ್ವೋ ಗೊತ್ತಿಲ್ಲ. ನೀನೊಂದು ನಿಮಿಷ ಇಲ್ಲಿದ್ರೆ ಬೇರೆ ತರನೇ ಆಗುತ್ತೆ. ದಯವಿಟ್ಟು ಇಲ್ಲಿ ಹೊರಟು. ಮಹೇಂದ್ರ,
ಈಗ ನಾವು ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಅವ್ರು ನಿನ್ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಅವರು ನಮ್ಮನ್ನು ನೋಡ್ ಹೋಗಿಲ್ಲ, ನಮ್ ಕೈಲಿದ್ದ ಆಯುಧ ನೋಡ್ ಹೋಗಿದ್ದಾರೆ. ಈಗ ನೀನ್ ಹುಲಿ ಮೇಲೆ ಸವಾರಿ ಮಾಡ್ತಾ ಇದೀಯಾ. ಕೆಳಗಿಳಿದ್ರೆ ಅದ್ ನೀನ್ ತಿಂದು ಬಿಡುತ್ತೆ. ಇಳಿದೆ ಹಾಗೆ ಸವಾರಿ ಮಾಡ್ತಾ ಹೋದ್ರೆ ಹೋದಷ್ಟು ದಿನ ಆರಾಮಾಗಿರ್ಬೋದು. ರಾಜಕೀಯದಲ್ಲಿ 100 ಸೀಟು, ಆದ್ರೆ ರೌಡಿಸಮಲ್ಲಿ ಒಂದೇ ಒಂದು ಸೀಟು. ನೀನ್ ಆ ಸೀಟಲ್ಲಿ ಕೂತ್ಕೋಬೇಕು. ಅಂತ ಕೆಟ್ಟ ಸೀಟ್ ಮೇಲೆ ಕೂತ್ಕೊಳ್ಳೋ ಆಸೆ ನನಗಿಲ್ಲ. ಹೌದಾ? ನಿನ್ ತಾಯಿ ತಮ್ಮ ಜೀವ ಸಹಿತ ಇರೋದು ನಿಂಗೆ ಬೇಕಾಗಿಲ್ವಾ? ಇಕ್ಬಾಲ್, ಕಿರಿಚಬೇಡ. ಇರೋ ಪರಿಸ್ಥಿತಿ ಹೇಳಿದ್ದೀನಿ, ಯೋಚನೆ ಮಾಡು. ಅಣ್ಣ, ನೀವೀಗಲೂ ಹೂವನ್ನಿ ಆ ನನ್ನ ಮಗನ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಬುಕ್ ಮಾಡ್ಬಿಟ್ಟು ಒಳಗಾಕಿ ಮೆಟ್ರೇಜ್ಗೆ ಕ್ಲಾಸ್ ಮಾಡ್ಬಿಡ್ತೀನಿ. ಅವರಿಬ್ರು ಒಂದಾಗಿರೋದು ನೋಡಿದ್ರೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮಾದೇವನ್ ಮಾತಿಗೆ ಒಪ್ಕೊಳ್ಳೋಣ. ಮತ್ತು ಕುರಿ ಭಾಗ ಕೊಬ್ಬಿದೆ, ಅದನ್ನ ಹ್ಯಾಕ್ ಕೊಯ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದೊಡ್ಡ ಮನೆಯನ್ನ ಒಂದ್ ನಿಮಿಷ ರೀ, ನಮ್ಮನೆ ಇದೇನಾ ಅಂತ ಕೇಳ್ಕೊಂಡ್ ಬರ್ತೀನಿ. ಶಾರದಾ ನಿಲಯ, ಹಾಗಾದ್ರೆ ಇದೇನೆ. ರಾಜು, ಮಹೇಂದ್ರ, ಇದು ನಮ್ಮನೆನಾ? ಯಾಕೋ ಅನುಮಾನನ? ಇಷ್ಟು ದೊಡ್ಡ ಮನೆ? ಬಾ ಹೇಳ್ತೀನಿ. ಹೇಗಿದೀಪ ಮನೆ? ಓಹೋ, ಸೂಪರ್. ಕಷ್ಟಪಟ್ಟು ಸಂಪಾದನೆ ಮಾಡ್ರ ಹಣದಿಂದ ತಗೊಂಡ್ರದಪ್ಪ. ಗುಡ್. ರಾಜು, ರಾಜು, ರಿಸಲ್ಟ್ ಏನಾಯ್ತು? ರಿಸಲ್ಟಾ? ಆಹಾ, ನೀವು ಮಾತ್ರ ಇಷ್ಟು ದೊಡ್ಡ ಮನೆಗೆ ಬಂದು ನಂಗೆ ಶಾಕ್ ಕೊಡ್ಬೋದು. ನೀವು ಕೇಳಿದ ತಕ್ಷಣ ನಾನು ರಿಸಲ್ಟ್ ಹೇಳ್ಬೇಕಾ? ನೋ ಚಾನ್ಸ್, ನೆವರ್. ಒಂದ್ ನಿಮಿಷ, ಈಗಲೇ ಗೊತ್ತಾಗತ್ತೆ. ಏ ರಾಜು, ವೆಯ್ಟ್ ಮಾ, ನಿನ್ಗೋಸ್ಕರ ಸರ್ಪ್ರೈಸ್ ನ್ಯೂಸ್ ಇದೆ. ಓಕೆ? ಮಹೇಂದ್ರ, ನೀನ್ ಪಟ್ಟ ಕಷ್ಟ ಎಲ್ಲ ಸಾರ್ಥಕ ಆಯ್ತು ಕಣ. ಇದ್ರಲ್ಲಿ ನಂದೇನಮ್ಮ ಇದೆ? ಅಮ್ಮ, ಅರೆ ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಆಶ್ಚರ್ಯನಾ? IAS ಬೇಕಾದ್ರೆ ರ್ಯಾಂಕ್ ಸಿಗ್ಲಿಲ್ಲಮ್ಮ. ಕೆರಿಯರ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ IPS ಜಾಯ್ನ್ ಆದೆ, ಪಾಸ್ ಆದೆ. ಈಗ ನಾನ್ ಪೊಲೀಸ್ ಆಫೀಸರ್. ಹೇಗಿದೆ ಮುಯಿಗೆ ಮುಯಿ? ನಾನ್ ಪೊಲೀಸ್ ಆಫೀಸರ್ ಅನ್ನೋ ವಿಷಯ ಯಾಕೆ ನಿಧಾನವಾಗಿಲಿದೆ ಗೊತ್ತಾ? ಇವತ್ತು ಯಾವ ತಾರೀಕು? April 1st. I achieved my first victory by making you all April Fools. ಯಾಕೆ ಮಹೇಂದ್ರ ಒಂಥರ ಇದೆಯಾ? ಯಾವಾಗ್ಲೂ ನಾವು ಆಸೆ ಪಟ್ಟಿದ್ದನ್ನ ಆ ದೇವ್ರು ಯಾಕೆ ಬೇಕಿತ್ಕೊಂಡ್ಬಿಡ್ತಾನೆ? ಹಾಗೆ ತಿಳ್ಕೊಳ್ದೆ ಹೋದ್ರೆ ಅವನ್ ಖುದಾ ಅನ್ಸಲ್ಲ, ನಾವ್ ಇನ್ಸಾನ್ ಅನ್ಸಲ್ಲ, ಅಷ್ಟೇ ವ್ಯತ್ಯಾಸ. ಯಾಕೆ ಕೇಳ್ತಾ ಇದೀಯಾ? ನಾನು ನನ್ನ ತಮ್ಮನೊಬ್ಬ IAS ಆಫೀಸರ್ ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇವತ್ತು ನಾವಿರೋ ಏರಿಯಾಗೆ ಬಂದಿದ್ದಾನೆ. ನನಗೇನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ಪಕ್ಕದಲ್ಲಿ ಬಿದ್ದಿರೋ ಪೊಲೀಸ್ ತರ ಅವನು ಬಾಲ ಆಡ್ಸ್ಕೊಂಡ್ ಬಿದ್ದಿರ್ತಾನೆ. ಹಂಗ ಮಾಡಿದ್ರೆ ಆಯ್ತು. ನಮಸ್ಕಾರ ಸರ್. ಸೋಳ ಮಕ್ಕಳು ವಾರಕ್ಕೊಬ್ಬೊಬ್ಬ ಇನ್ಸ್ಪೆಕ್ಟರ್ನ ಬದಲಾಯಿಸ್ತಾ ಇರ್ತಾರೆ. ಇವತ್ತಿದ್ದೋ ನಾಳೆ ಇರಲ್ಲ ಅಂದ್ರೆ ಹೆಂಗ್ಲಾ? ಹೊಸದಾಗಿ ಬರೋ ಒಬ್ಬೊಬ್ಬ ನನ್ನ ಮಕ್ಕಳ ಹತ್ರ ನನ್ನ ಪರಿಚಯ ಮಾಡ್ಕೊತಾ ಇರ್ಬೇಕು. ಮಾಮೂಲು ಕೊಟ್ಟು ಕೊಟ್ಟು
ನನ್ ತಲೆ ಕೆಟ್ಟು ಮೊಸರುಗಳಿಗೆ ಹಾಕಿ ಕುಂತೈತೆ. ಅಣ್ಣ ನೀನ್ ಮಿನಿಸ್ಟರ್ ಆದ್ಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ಸಲ್ ಮಾಡೋಣ. ನೋಡ್ತಾ ಇರ್ಲಾ ಏನ್ ಮಾಡ್ತೀನಿ ಅಂತ. ತತಾರ್ಲಾ ಇಲ್ಲಿ ಸೂಟ್ ಕೇಸ್ನ ಅಣ್ಣ ಬಾ. ನನ್ನ ಹೆಸರು ಶಿವರಾಮೇಗೌಡ, ಮಾಜಿ MLA. ಎಲೆಕ್ಷನ್ ನಿಂತವ್ರೆ, ಮುಂದೆ ದೊಡ್ಡ ಮಿನಿಸ್ಟರ್ ಆಗ್ತಾರೆ. ಏನಾಗ್ಬೇಕಾಯ್ತು ತಮಗೆ? ಇನ್ಸ್ಪೆಕ್ಟ್ರೆ, ಸೂಟ್ ಕೇಸಲ್ಲಿರೋ ಹಣ ಒಳಗಿಟ್ಕೊಂಡು ಒಳಗಿರೋನ ಮೊದ್ಲು ಆಚೆ ಕಳಿಸಿ. ಹೊರಗಡೆ ಕಳಿಸೋದು ನನ್ ಕೆಲಸ ಅಲ್ಲ. ಅದಕ್ಕೆ ಅಂತ ಕೋರ್ಟ್ ಇದೆ, ಲಾಯರ್ ಇದ್ದಾರೆ. FIR ಬರ್ದಾದ್ಮೇಲೆ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ. FIR ಹಂಗಂದ್ರೆ ಏನ್ಲ? ಅದೇ ಕಾರಣ ಕೇಸು ಮೊದಲು ನೋಡ್ತಾರಲ್ಲ, ಆಗ ಇವರು ಹಿಂಗೆ ಅಂತ ಬರೀತಾರಲ್ಲ ಅದು. ಅದ ಒಂದ್ ಕೆಲ್ಸ ಮಾಡು, ನಾನ್ ನೋಡ್ಲೇ ಇಲ್ಲ ಅಂತ ಅರ್ಧಾಕ್ಬಿಡು. ಸರ್, ಅದು ನೀವು ಹೇಳಿದಷ್ಟು ಸುಲಭ ಅಲ್ಲ ಸರ್, ಅದೆಲ್ಲ ಆಫ್ ದ ರೆಕಾರ್ಡ್. ಅದೇನ್ಲ ಇಂಗ್ಲಿಷ್ ನಲ್ಲಿ ಹೇಳ್ತಾವ್ನೆ? ಅದು ಸರ್ ಇನ್ಸ್ಪೆಕ್ಟ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಮುರಿದ ಅಭ್ಯಾಸನೇ ಹೊರತು ಕೋರ್ಟ್ ಬಾಗಿಲು ಮುರಿದ ಅಭ್ಯಾಸ ಇಲ್ಲ. ಸರ್ ಏನೋ ಗುರಾಸ್ತ್ಯ ರೇ ಮಿಸ್ಟರ್ ಸರ್, ಬೀದಿಲೋಗ ನಾಯಿಗಳೆಲ್ಲ ಸ್ಟೇಷನ್ ನುಗ್ಗಿ ಕೀಗ್ ಬಾಯಿ ಹಾಕ್ತಿದ್ರೆ ಹೆದರ್ಕೊಂಡು ನಿಂತಿದಲ್ರಿ, ನಾಚಿಕಾಗಲ್ಲ ನಿಮ್ಗೆ? ಸರ್ ಅವ್ರ ಎಂತವ್ರು ಅಂತ. ಕಂಗ್ರಾಚುಲೇಷನ್ಸ್ ಮೈ ಬಾಯ್. ನೀನು ಡ್ಯೂಟಿಗೆ ಸೇರಿದ ಮೊದಲನೇ ದಿವಸನೇ ಯು ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟೆಪ್. ಕೀಪ್ ಇಟ್ ಅಪ್. ಬೈ ದ ಬೈ, ಇದು ಈ ರಾಜ್ಯದಲ್ಲಿ ಕಾಲಾದಂಧೆ ನಡೆಸ್ತಾ ಜನರನ್ನ ಸರ್ಕಾರನ ಲೂಟಿ ಮಾಡ್ತಾ ಇರೋ ಕೆಲವು ಕ್ರಿಮಿನಲ್ಸ್ ಬಗ್ಗೆ ನಾನು ಸ್ಟಡಿ ಮಾಡಿ ತಯಾರು ಮಾಡಿರೋ ಕೇಸ್ ಫೈಲ್. ಇದನ್ನ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಐ ನೇಮ್ ದಿಸ್ ಬ್ಲಾಕ್ ಕ್ಯಾಟ್ಸ್ ಆಪರೇಷನ್. ಹಿ ಇಸ್ ಮಿಸ್ಟರ್ ಮಹದೇವ, ಹಿ ಇಸ್ ಮಿಸ್ಟರ್ ಸುನೀಲ್ ಕುಮಾರ್, ಹಿ ಇಸ್ ಮಿಸ್ಟರ್ ರವಿ. ಮಿಸ್ಟರ್ ರಾಜೇಂದ್ರ ಸರ್, ಇವರು ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಮಹೇಂದ್ರ, ಆತ ನಿಮ್ಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಎನಿ ಸೆಂಟಿಮೆಂಟ್? ನಾಟ್ ಅಟ್ ಆಲ್ ಸರ್. ನನ್ಗೆ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು. ಮಿಸ್ಟರ್ ಮಹದೇವ್ ಸರ್, ಇವ್ರಿಗೆ ಏನ್ ಬೇಕೋ ಹೆಲ್ಪ್ ಮಾಡಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ಬಂದೆ. ಅಮ್ಮ, ಮಹೇಂದ್ರ. ಹೌದಪ್ಪ, ಮಹೇಂದ್ರ ದೊಡ್ಡ ಬಿಸ್ನೆಸ್ ಮ್ಯಾನ್. ನೀನು ಕಾನೂನು ಕಾಪಾಡೋ ಪೊಲೀಸ್ ಅಧಿಕಾರಿ. ಒಬ್ಬ ತಾಯಿಗೆ ಇದಕ್ಕಿಂತ ಸೌಭಾಗ್ಯ ಬೇರೇನೋ ಬೇಕು. ಅಮ್ಮ, ನೋಡು, ಸಾಯಂಕಾಲ ಬೇಗ ಬಂದ್ಬಿಡು. ಮಹೇಂದ್ರನು ಬರ್ತಾನೆ. ನಾವು 3 ಜನ ದೇವಸ್ಥಾನಕ್ಕೆ ಹೋಗೋಣ. ಏನು? ಆಯ್ತಮ್ಮ, ಬರ್ತೀನಿ. ಅದೇನು ಹೀಗೆ ಬಂದು ಹೀಗೆ ಹೋಗ್ತಾ ಇದೀಯಾ? ಡ್ಯೂಟಿಲಿ ಇದ್ದೀನಮ್ಮ. ನೋಡು, ಡ್ಯೂಟಿ ಅಂತ ಸಾಯಂಕಾಲ ಬೇಗ ಬರೋದನ್ನ ಮರಿಬಾರ್ದು, ಸರಿನಾ? ಅಂಕಲ್, ಇದೆಲ್ಲ ಹೇಗಾಯ್ತು ಅಂಕಲ್? ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಗಾದೇನೋ ಹಳೇದೆ, ಆದ್ರೆ ಎಷ್ಟು ಕಟು ಸತ್ಯ. ಏನ್ ಹೇಳ್ತಾ ಇದ್ದೀರಾ? ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೀನವತ್ತು ಡಿಸ್ಕೋಟೆಕ್ಕಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದ್ಯಲ್ಲ, ಅದರದೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಅಲ್ಲಿಂದ ನೀನು ನಿನ್ನ ಅಣ್ಣನ ಮೇಲೆ, ನಿನ್ನ ಅಣ್ಣ ನಿನ್ನ ಮೇಲೆ ಇಟ್ಟಿದ್ದ ಆಸೆ ಆಕಾಂಕ್ಷೆಗಳೆಲ್ಲ ನೊಚ್ಚು ನೂರಾಗೋಯ್ತು. ಅದ್ ಸರಿ, ಆದ್ರೆ ಇದೆಲ್ಲ ಯಾಕಾಯ್ತು ಹೇಗಾಯ್ತು ಅಂತ ಯೋಚಿಸೋದಕ್ಕಿಂತ ಇನ್ ಮುಂದಾದ್ರೂ ಅವ್ನು ಬೆಳೆದಿರೋ ಹಾಗೆ ನೋಡ್ಕೋಬೇಕಾದ್ದು
ನಿನ್ನ ಕರ್ತವ್ಯ. ರಾಜೇಂದ್ರ, ಟ್ರೈ ಟು ಕನ್ವಿನ್ಸ್ ಹಿಮ್. ಅವನ್ನ ಬದಲಾಯಿಸೋ ಪ್ರಯತ್ನ ಪಡು. ಅವನಾಗ ಅವನೇ ಪೊಲೀಸ್ ಸರೆಂಡರ್ ಆಗಿ ಮಾಡು. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ರಾಜೇಂದ್ರ, ನೀನು ಈ ಆಪರೇಷನ್ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೆಲವೇ ನಿಮಿಷಗಳಲ್ಲಿ ನಿನ್ನನ್ನ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಪ್ರಯತ್ನ ಪಟ್ರು. ಇನ್ನು ಕೆಲವರು ನೀನು ಇಲ್ಲೇ ಇರಬೇಕು ಅಂತಾರೆ. ಹಾಗಂತ ನೀನು ನಿನ್ನ ಮೋಟಿವ್ ಮಾತ್ರ ಮರಿಬೇಡ. ನೆವರ್ ಸರ್. ಐ ವಿಲ್ ಡೂ ಮೈ ಡ್ಯೂಟಿ ಸಿನ್ಸಿಯರ್ಲಿ. ಕೀಪ್ ಇಟ್ ಅಪ್. ಅರ್ಚನೆ ಮಾಡಿ. ಹೆಸರು ಮಹೇಂದ್ರ. ಗೋತ್ರ ಕಶ್ಯಪ ಗೋತ್ರ. ನಕ್ಷತ್ರ ರಾಮ ನಕ್ಷತ್ರ. ಅಮ್ಮ ಮಾಡಿದ ಇದು? ಹೌದು ಬುದ್ಧಿ. ನೀಲಮ್ಮ ಅವ್ರೆ, ಕೈ ತೊಳ್ಕೊಂಡು ತಿನ್ನೋ ಕೇಳವನಿಗೆ. ಕೈ ತಾನೆ ತೊಳ್ಕೊಂಡ್ ಬರ್ತೀನಿ. ತೊಳ್ಕೊಂಡಾಯ್ತು. ಕೈಗಾಗಿರೋ ಕೊಳೆನ ನೀರಿಂದ ತೊಳಿಬಹುದು, ಹೃದಯಕ್ಕಾಗಿರೋ ಕೊಳೆನ ನೀರಿಂದ ತೊಳೆಯೋಕ್ಕಾಗುತ್ತೇನು? ನಿಂತ್ಕೊಳ್ಳೋ. ಇದುವರೆಗೂ ನೀನು ಮಾಡಬಾರ್ದನ್ನೆಲ್ಲ ಮಾಡು. ನಾನು ನೀನ್ ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆದೆ. ಕೇಳಿದ್ದಕ್ಕೆ ಪರಿಸ್ಥಿತಿ ಒತ್ತಡದಿಂದ ಹಾಗಾದೆ ಅಂತ ಹೇಳಿದೆ. ಇದು ಯಾವ ಪರಿಸ್ಥಿತಿ? ಮುಚ್ಚೋ ಬಾಯ್. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗೆ ಗೊತ್ತಿಲ್ದೇನೆ ಆ ಹುಡುಗಿ ಕುತ್ತಿಗೆಯಲ್ಲಿ ತಾಳಿ ಕಟ್ಬಿಟ್ಟಿದ್ಯಲ್ಲ. ಪಾಪ, ಅವಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ಮೋಸ ಮಾಡಿಲ್ಲ. ದೇವ್ರ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಗೆ ತಾಳಿ ಕಟ್ಟಿದ್ದೀನಿ. ನನಗೆ ಹೇಳಿದೆ ಮದುವೆ ಆಗುವಂತದ್ದು ಏನೋ ಬಂದಿತ್ತು. ಸಮಯ ಸಂದರ್ಭ ಬಂದಾಗ ಹೇಳೋಣ ಅಂತ ಅನ್ಕೊಂಡಿದ್ದೆ. ಯಾವಾಗ? ನಾಳೆ ಅದು ಹುಟ್ಟಿ ಬೆಳೆದ ಮೇಲೆನಾ? ನಾಳೆ ಈ ಮಗು ಬೆಳೆದು ನಿನ್ನ ಹಾಗೆ ಈ ಸಮಾಜಕ್ಕೆ ಕಂಟಕನಾಗ್ತಾನೆ ನೋಡು. ರೌಡಿ ವಂಶ ಅನ್ನೋ ಪಟ್ಟ ನಮಗ್ ಬೇಕಾಗಿಲ್ಲ. ಡಾಕ್ಟರ್ ಹತ್ರ. ಯಾಕೆ? ಇವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಾಪದ ಪಿಂಡನ ತೆಗಿಸೋಕೆ. ಅಮ್ಮ, ಒಂದು ಹೆಣ್ಣಾಗಿ ನೀನು ಮಾತು ಹೇಳ್ತಾ ಇದೀಯಾ? ಹೌದು. ನಿನ್ನನ್ನು ಹೆತ್ತು ನಾನು ಪಡಬಾರ್ದು ನೋವನ್ನು ಅನುಭವಿಸ್ತಾ ಇದ್ದೀನಿ. ನಾಳೆ ಆ ನೋವನ್ನ ನನ್ನ ಹಾಗೆ ಇವಳು ಅನುಭವಿಸಬಾರ್ದು. ಇಲ್ಲಮ್ಮ, ಈ ಮಗುನ ರೀತಿ ಆಗೋದು ಬಿಡೋದಿಲ್ಲ. ಈ ಸಮಾಜದಲ್ಲಿ ಅವನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಮಾಡ್ತೀನಮ್ಮ. ನೀನ್ ಮಾಡ್ತೀಯ ಕಣೋ, ಆದ್ರೆ ಸಮಾಜ ಅವನೊಬ್ಬ ರೌಡಿ ಮಗ ಅನ್ನತ್ತೆ, ದೊಡ್ಡ ಮನುಷ್ಯ ಅನ್ನಲ್ಲ. ಬಾರೆ. ಅಮ್ಮ ಬೇಡಮ್ಮ, ನನ್ನ ಮಗು ಬೇಕಮ್ಮ. ಅಮ್ಮ ಅಮ್ಮ ಅಮ್ಮ, ಕಾಲು ಬಿಡ್ತೀನಿ. ನೀನ್ ನಿರ್ಧಾರ ಬದಲಾಯಿಸ್ಕೊಳಮ್ಮ. ಅಮ್ಮ, ನನ್ ಮಗು ಬೇಕಮ್ಮ. ನಿನ್ ಮಗು ನಿನಗೆ ಬೇಕು ತಾನೆ? ಸರಿ, ಹಾಗಾದ್ರೆ ಈಗ ನೀನು ಮಾಡ್ತಾ ಇರೋ ಈ ಕಸಬನ್ನ ಬಿಟ್ಟು ಬಿಡು. ನೋಡಿ, ಅತ್ತೆ ಅವ್ರು ಹೇಳ್ತಾ ಇರೋದು ಸತ್ಯ. ದಯವಿಟ್ಟು ಆ ದಾರಿನ ಬಿಟ್ಬಿಡಿ. ಏನು ತಪ್ಪು ಮಾಡದೇ ಇರೋ ನನ್ ಕಂದ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಬಿಡಿ ಅಂದ್ರೆ ಬಿಟ್ಬಿಡಿ ಅಂದ್ರೆ. ಆಯ್ತಮ್ಮ, ಸ್ವಲ್ಪ ಕಾಲಾವಕಾಶ ಕೊಡು. Hello, control room. Hello, control room. Sir, maybe kidnapping. ಒಂದು ನಿಮಿಷ. ನಾಯ್ಡು ಫೋನ್. హలో దండమండి. ఏం విషయం? అదే మీ తమ్ముడు కాటము జాస్తి అయిందండి. అన్ని చెక్ పోస్ట్ లో కావులేశారు. నేను ఏం చేయాలో ಗೊತ್ತಾಗ್ತಿಲ್ಲಂడి. ನೋಡು, ನಾನು ಈ ಕಸಬನ್ನ ಬಿಡಬೇಕು ಅಂತಿದ್ದೀನಿ. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. అట్లంటే ఎలా? హలో, అయ్యో అంత పాడైపోయింది. ಅಣ್ಣ, ನಿಮ್ಮನ್ನ ನೋಡಕ್ ಬಂದಿದ್ದಾರೆ.
ಸರ್ ನನ್ನ ಮಗುನ ರೆಡ್ಡಿ ಕಿಡ್ನಾಪ್ ಮಾಡಿಸಿ 5 ಲಕ್ಷ ಡಿಮಾಂಡ್ ಮಾಡ್ತಿದ್ದಾನೆ ಸರ್. ನಾನ್ ದುಡ್ಡು ಕೊಡಕ್ ರೆಡಿ ಸರ್. ಆದ್ರೆ ದುಡ್ಡು ಕೊಟ್ಟ ಮೇಲೆ ನನ್ನ ಮಗುನ ಜೀವ ಸಹಿತ ಉಳಿಸ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸ್ಬೇಕು ಅನ್ಕೊಂಡ್ವಿ. ಆದ್ರೆ ನನ್ನ ಸ್ನೇಹಿತರು ಪೊಲೀಸ್ನವ್ರಿಗಿಂತ ನಿಮ್ಮ ಹತ್ರ ಕಳಿಸಿದ್ರು ಸರ್. ಸರ್ ನಮ್ಮ ಮಗುನ ಕಾಪಾಡಿ ಸರ್. ಹಣ ಎಷ್ಟಾದ್ರೂ ಪರವಾಗಿಲ್ಲ ಸರ್. ಇದ್ರಲ್ಲಿ ಹಣ ಇದೆ ಸರ್. ನನ್ನ ಮಗುನ ಕಾಪಾಡಿ ಸರ್. ಬೇಡ ತಗೊಂಡೋಗಿ. ಹಣ ಇಲ್ಲಿ ತರ ಕೇಳ್ದ? ಇಂದಿರಾನಗರ BDA ಕಾಂಪ್ಲೆಕ್ಸ್. ಆಯ್ತು, ನೀವು ಹೊಡಿ. ನಿಮ್ಮ ಮಗು ನಿಮ್ಗೆ ಸೇರುತ್ತೆ. ಥ್ಯಾಂಕ್ ಯು ಸರ್. ನಡಿ. ಮಹೇಂದ್ರ, ಅದು ಫೋನ್ ಕೊಡಿ ಇಲ್ಲಿ. ರಾಜೇಂದ್ರ ಫೋನ್ ಕೊಡಿ. ಹಲೋ, ನಾಳೆ ಬೆಳಿಗ್ಗೆ 10 ಇಂದಿರಾನಗರ್ ಕಾಂಪ್ಲೆಕ್ಸ್ ಹತ್ರ ಹೋದ್ರೆ ಕಿಡ್ನಾಪ್ ಮಾಡೋದನ್ನ ಅರೆಸ್ಟ್ ಮಾಡ್ಬೋದು. ಯಾರು ಮಾತಾಡ್ತಿರೋದು? ಮಹೇಂದ್ರ, ನೀನೇನ್ ಮಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ಆ ಗಂಡ ಹೆಂಡತಿ ಹತ್ರ ದುಡ್ಡು ಬೇರೆ ಬೇಡ ಅಂದೆ, ಈಗ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಿದ್ಯಾ. ಇದರಿಂದ ನಮ್ಗೇನ್ ಲಾಭ? ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಕೊನೆಗೂ ನನ್ನ ಆಸೆ ಪೂರೈಸಪ್ಪ. ಅಣ್ಣ, ಟೈಮ್ ಆಯ್ತು ಸರ್. ಇದು ಮ್ಯಾಜಿಸ್ಟ್ರೇಟ್ ಹತ್ರ ಮಹೇಂದ್ರ ಕೊಟ್ಟಿರೋ ಸ್ಟೇಟ್ಮೆಂಟ್. ಗುಡ್. ಕೂತ್ಕೊಳ್ಳಿ. ನಿಮ್ಮ ನಿರ್ಧಾರ ನಿಜವಾಗ್ಲೂ ಮೆಚ್ಚತಕ್ಕದ್ದೇ. ಇಲ್ಲಿ ಸೈನ್ ಮಾಡಿ. ಸರ್, ನಿಮ್ಮ ಫೋನ್ ಸರ್. ಹೌದಾ? ಬಂದೆ ನಡಿ. ಯಾರು ನೀವು? ಇಡ್ರಿ ಫೋನು. ಸಾ ಅವ್ನು ಯಾವ ನಿಮ್ಮ ಅಣ್ಣನ ಕಡೆಯವನು. ಕಿವಿಲ್ ಏನೋ ಬಂದು ಉದ್ದ. ಬೇಡ ಮಹೇಂದ್ರ, ಬೇಡ ಕಣೋ ಅಂತ ಬಡ್ಕಂಡೆ. ನಾನು ಅಪ್ರೂವ್ ಆಗಲ್ಲ, ಏನೂ ಆಗಲ್ಲ ಅಂತ ಗಾಡಿ ಎತ್ಕೊಂಡು ಹೊಂಟೋದ. ಏನ್ರಿ ನೀವು ಹೇಳ್ತಿರೋದು? ಹ್ಞೂ ಸಾ, ನಾಯಕ್ ಸುಳ್ಳು ಹೇಳಿ ಬೇಕಾದ್ರೆ ಬಂದು ನೋಡಿ ಹೋಯ್ತವನೆ. ಮಹೇಂದ್ರ, ಫಾಸ್ಟ್ ಫಾಲೋ ಹಿಮ್. ಯಾರಪ್ಪ ನೀನು? ಅದಿರ್ಲಿ, ಇವಳು ನಿನ್ ಸೊಸೆ ಮಹೇಂದ್ರನ್ ಹೆಂಡತಿ ತಾನೆ? ಏಯ್, ಏನೋ ಇದು ನಿನ್ ದೌರ್ಜನ್ಯ? ಬಿಡ, ಬಿಡ. ಬೇಡಪ್ಪ, ಬೇಡ. ಏಯ್, ಬಿಡ. ಅವಳು ಬಿಟ್ಟು ಬಿಡು. ನಿಂದಮ್ಮಯ್ಯ, ಅವಳು ಗರ್ಭಿಣಿ ಕಣಲ್ಲ ಅಪ್ಪ. ಅಯ್ಯೋ, ಅಯ್ಯೋ. ಪಾಪಿ! ಮಾತಾಡಮ್ಮ, ಮಾತಾಡು. ಇದೆಲ್ಲ ಹೇಗಾಯ್ತು? ಸರೆಂಡರ್ ಆದ್ರ? ನನ್ನ ಸರೆಂಡರ್ ಕತೆ ಆಗಿರ್ಲಿ, ಇದೆಲ್ಲ ಹೇಗಾಯ್ತು? ಸರೆಂಡರ್ ಆದ್ರ? ನಾನು ಸರೆಂಡರ್ ಆದೆ. ಸುನೇತ್ರ, ಸುನೇತ್ರ, ಸುನೇತ್ರ!
ಅಮ್ಮ ಇದೆಲ್ಲ ಹೇಗಾಯ್ತು? ಪಾಪಿ ರೆಡ್ಡಿ ಬಂದಿದ್ದ ಕಣೋ. ರಾಜು ರಾಜು, ಆ ರೆಡ್ಡಿ ಬಂದು ನಿಮ್ಮ ಅತ್ತಿಗೆನ್ ಸಾಯಿಸ್ಬಿಟ್ಟ. ಆ ವಿಷಯ ಗೊತ್ತಾಗಿ ನಿಮ್ಮ ಅಣ್ಣ ಆ ರೆಡ್ಡಿನ ಹುಡುಕೊಂಡು ಹೋಗಿದ್ದಾನೆ. ಏನ್ ಅನಾಹುತ ಆಗುತ್ತೋ ಏನೋ ದೇವ್ರೆ. ರಾಜು, ರೆಡ್ಡಿಯಲ್ಲಿ ಹೇಳು ಹೇಳೋ. ಗೊತ್ತಿಲ್ಲ ಅಂತ ಹೇಳದಲ್ಲ. ಹೇಳು ಮಗನೇ. ಹೊಡಿಬೇಡಿ ಸಾ, ನೋಯ್ತಾ ಇದೆ. ಹೇಳ್ತೀನಿ. ಏಟ್ರಾ ಏನ್ ಸಾ ಇದು? ಬಿಡಿ ಸಾ, ಯಾಕೆ ಆಗ್ತಿಲ್ಲ ಬೇಡಿ ಕೈಗೆ? ಏನ್ ಸಾ ಇದು? ಸಮಸ್ಯೆ ಆಗ್ತಿಲ್ಲ ನೀವು. ಮಹೇಂದ್ರ, ಮಹೇಂದ್ರ, ನೀನ್ ಈಗಾಗ್ಲೇ ಪೊಲೀಸರಿಗೆ ಶರಣಾಗಿದ್ದೀಯ. ಮತ್ತೆ ಈ ಪಾಪಿನ ಕೊಂದು ಕೊಲೆಗಾರ ಆಗ್ಬೇಡ ಕಂದ, ಕೊಲೆಗಾರ ಆಗ್ಬೇಡ ಮಹೇಂದ್ರ. ಕ್ಷಮಿಸ್ಬಿಡಮ್ಮ. ಅಮ್ಮ, ಅಣ್ಣ, ಅಣ್ಣ, ಮಹೇಂದ್ರ